ಕೊಡಲ್ಲ. ಕೊಡ್ತಾರೆ. ಕೊಡಲ್ಲ. ಕೊಡ್ತಾರೆ. ಕೊಡಲ್ಲ. ಕೊಡ್ತಾರೆ. ಕೊಡಲ್ಲ. ಕೊಡ್ತಾರೆ. ಕೊಡಲ್ಲ. ನಿಲ್ಲಿಸ್ರಯ್ಯ, ಏನ್ರೋ ಕೊಡಲ್ಲ, ಏನ್ರೋ ಕೊಡ್ತಾರೆ? ಗುರುಗಳೇ, ತಾಯಿ ಆಯಸ್ನ ಮಗನು ಕೊಡಲ್ಲ ಅಂತ ನಾನು. ಕೊಡ್ತಾರೆ ಅಂತ ನಾನು. ಏಯ್ ಮುಚ್ಚಯ್ಯ ಬಾಯಿ. ಆಯಸ್ಸು ಅನ್ನೋದೇನು ಸಾಲನ ಒಬ್ರಿಂದ ಒಬ್ರಿಗೆ ವರ್ಗಾವಣೆ ಮಾಡಕ್ಕೆ? ನಮ್ಮ ಗುರುಗಳು ಮನ್ಸ್ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತಾರೆ. ಮಾಡ್ತಾರೆ ಮಾಡ್ತಾರೆ. ಏನ್ ಮಾಡ್ತಾರೆ? ಆಯಸ್ ಮುಗ್ದಿರೋ ಮಗುನೇ ಬದುಕ್ಸಿದ್ದಾರೆ ಅಲ್ವಾ? ಇನ್ನು ಆಯಸ್ ವರ್ಗಾವಣೆ ಮಾಡೋದು ಅವ್ರಿಗೇನ್ ಕಷ್ಟನಾ? ಪ್ರೇತಾನ ಎದುರುಗಡೆ ಕರೆದು ಮಾತಾಡಿಸಿ ಸದ್ಗತಿ ಕೊಡುವಂತ ಮಹಾನ್ ಭಾವ್ರಿಗೆ ಇವೆಲ್ಲ ಯಾವ ಲೆಕ್ಕ? ಹಂಗಂತ ನಾನು ಹೇಳ್ತಿಲ್ಲ ಗುರುಗಳೇ, ಅವನು ಹೇಳ್ತಿದ್ದಾನೆ. ಹೌದೇನೋ ಗೋವಿಂದ? ಹೌದು. ನೋಡು ಗೋವಿಂದ, ಅದೆಲ್ಲ ಕಣ್ಕಟ್ಟು ವಿದ್ಯೆ. ನಿಮ್ಮ ಗುರುಗಳು ಪವಾಡ ಪುರುಷರ ಅಥವಾ ನಕಲಿ ಪುರುಷರ ಅಂತ ನಾಳೆ ಗೊತ್ತಾಗತ್ತೆ. ಗೊತ್ತಾಗುತ್ತೆ. ಗೊತ್ತಾಗಲ್ಲ. ಗೊತ್ತಾಗುತ್ತೆ. ಆಗಲ್ಲ. ಬಯ್ಯ, ನಂದೇ ಇಲ್ಲಿ ದೊಡ್ಡ ಸಮಸ್ಯೆ, ಅದರಲ್ಲಿ ನಿಮ್ಮಿಬ್ರದ್ದು ಬೇಕು. ಅಜ್ಜಿ ಗೋವಿಂದ, ನಾನು ಅಂದೆ. ಅರ್ಥ ಆಗ್ಲಿಲ್ಲ. ಹೋಗ್ಲಿ ಬಿಡಿ. ಊಟವಾಯ್ತೋ? ಆಯ್ತು. ರುಚಿಯಾಗಿತ್ತೋ? ಮಠದ ಪ್ರಸಾದ ರುಚಿ ಆಗದೆ ಇರುತ್ತದೆಯೇ? ಬಿಟ್ಟಿಯಾಗಿ ಸಿಕ್ಕರೆ ಎಲ್ಲ ರುಚಿ ಅನ್ಸುತ್ತೆ. ಬೇಜಾರು ಮಾಡ್ಕೋಬೇಡಿ. ಇಲ್ಲಪ್ಪ, ಹಾಗೇನಿಲ್ಲ. ಅಯ್ಯೋ, ನಾನು ಇವಾಗ ಹೇಳೋದಕ್ಕೆ ಬೇಜಾರು ಮಾಡ್ಕೋಬೇಡಿ ಅನ್ಲಿಲ್ಲ. ಬೆಳಗ್ಗೆ ನಡೆದ ವಿಚಾರಕ್ಕೆ ಬೇಜಾರು ಮಾಡ್ಕೋಬೇಡಿ ಅಂದೆ. ಬೆಳಿಗ್ಗೆ ನಡೆದ ವಿಚಾರನ? ಹಾ, ನಾನು ಯಾವುದೋ ಹಳೆ ಮುದುಕಿ ಸಹಾಯ ಕೇಳೋಕೆ ಬಂದಿದ್ದಾಳೆ ಅಂತ ರೇಗ್ಬಿಟ್ಟೆ. ಆದರೆ ಇಂಥ ಪ್ರಶ್ನೆಯನ್ನ ತಲೆಯಲ್ಲಿ ಇಟ್ಕೊಂಡು ಬಂದಿದ್ಯಾ ಅಂತ ಮೊದಲೇ ಗೊತ್ತಾಗಿದ್ದಿದ್ರೆ ರತ್ನ ಗಂಬಳಿ ಹಾಸಿ ಸ್ವಾಗತ ಮಾಡಿಬಿಡ್ತಾ ಇದ್ದೆ. ಯಾಕಪ್ಪ, ನಾ ಏನಾದರೂ ತಪ್ಪಾಗಿ ಕೇಳಿದ್ನಾ? ಅಯ್ಯೋ ಅಯ್ಯೋ ಅಯ್ಯೋ, ಇಲ್ಲ, 100ಕ್ಕೆ 100% ಸರಿಯಾಗಿ ಕೇಳಿದ್ರಿ. ನಮ್ಮ ಗುರುಗಳು ಎಂತೆಂಥ ಘಟಾನುಘಟಿಗಳ ಪ್ರಶ್ನೆಗಳನ್ನೇ ಲೀಲಾಜಾಲವಾಗಿ ಜಾಲಾಡ್ಬಿಟ್ಟಿದ್ರು. ಆದರೆ ನಿನ್ನ ಒಂದು ಪ್ರಶ್ನೆ ಗಂಟಲಲ್ಲಿ ಏನೋ ಸಿಕ್ಕಾಕೊಂಡ ಹಾಗೆ ಒದ್ದಾಡ್ಬಿಟ್ರು. ನೀನು ಸಾಮಾನ್ಯ ಅಜ್ಜಿ ಅಲ್ಲ, ಕೊಟ್ಟು ಮಾತನ್ನ ನಡೆಸ್ಕೊಡ್ಲೇಬೇಕು ಅಂತ ಪಟ್ಟಾಗಿ ಹಠ ಹಿಡ್ದು ಕೂತ್ಕೋ. ಅವರು ಬಂದು ನಿನ್ನ ಮನಸ್ಸನ್ನ ಬದಲಾಯಿಸೋಕೆ ಪ್ರಯತ್ನ ಪಡ್ತಾರೆ. ನಿನ್ನ ಮಗ, ನಿನ್ನ ಸೊಸೆ ನಿನ್ನ ಚೆನ್ನಾಗಿ ನೋಡ್ಕೋತಾರೆ, ಹಾಗೆ ಹೀಗೆ ಅಂತ ಏನೇನೋ ಹೇಳ್ತಾರೆ. ಅದನ್ಯಾವುದನ್ನು ತಲೆಗೆ ಹಾಕೋಬೇಡ, ಕಿವಿಗೂ ಹಾಕೋಬೇಡ. ಒಟ್ಟಿನಲ್ಲಿ ಈ ನಿನ್ನ ಹಠನ ಬಿಡಬೇಡ. ಇನ್ನು ಮುಂದೆ ನೀನು ಹಠವಾದಿ ಅಜ್ಜಿ ಆಗಬೇಕು. ಏನು ಹೇಳು? ಹಠವಾದೆ ಅಜ್ಜಿ. ಹಠವಾದಿ ಅಜ್ಜಿ. ಬಂದ ಕೆಲಸ ಆಯ್ತು. ಹೌದು, ನಾನು ಯಾವುದೇ ಕಾರಣಕ್ಕೂ ಹಠ ಬಿಡಬಾರ್ದು. ಆಗಲೇ ನನ್ನ ಮಗ ಸೊಸೆ ಸಂತೋಷವಾಗಿರೋದು. ಭೋಗೇಂದ್ರ, ಅಧಿಕಾರವನ್ನು ಕೇಳಿ ಪಡೆಯುವುದು ರಾಜಕಾರಣದಲ್ಲಿ, ಅರ್ಹತೆಯನ್ನು ನೋಡಿ ನೀಡುವುದು ಧಾರ್ಮಿಕ ಕ್ಷೇತ್ರದಲ್ಲಿ. ಅಧಿಕಾರವೆಂಬುದು ಅಲ್ಲಿ ಒಂದು ಹುದ್ದೆ. ನಾವಿಲ್ಲಿ ಬಯಸುತ್ತಿರುವುದು ಸೇವೆ. ಗುರುಗಳೇ, ದಯಮಾಡಿ ನಿಮ್ಮ ಸೇವೆಯನ್ನು ಮಾಡಲು ನನಗೊಂದು ಅವಕಾಶ ಮಾಡಿಕೊಡಿ. ಶ್ರೀಹರಿ, ಮೂಲರಾಮನ ಇಚ್ಛೆ ಇದೇ ಆಗಿದ್ದರೆ ಹಾಗೇ ಆಗಲಿ ರಾಘವೇಂದ್ರ ತೀರ್ಥರೆ. ನಾರಾಯಣ. ಇದೆಂತಹ ಅಗ್ನಿ ಪರೀಕ್ಷೆ ತಂದೆ. ಆಯುಷ್ಯವನ್ನು ನೀಡುವವರು ಬ್ರಹ್ಮದೇವರು, ಅದನ್ನು ಮುಗಿಸುವವರು ಯಮದೇವರು. ಜೀವ ನಿರ್ಣಾಯಕರಾದ ಈ ಇಬ್ಬರ ನಡುವೆ ಆ ತಾಯಿಯ ಆಯುಷ್ಯವನ್ನು ಮಗನಿಗೆ ವರ್ಗಾವಣೆ ಮಾಡಲು ನಾವು ಎಷ್ಟರ ಮಟ್ಟಿನವರು? ಪದೇ ಪದೇ ನನಗೇಕೆ ಇಂತಹ ಕಠಿಣ ಸವಾಲುಗಳನ್ನು ಒಡ್ಡುತ್ತಿದ್ದೀಯ ತಂದೆ?
ಆ ತಾಯಿಗೆ ನೀನೇಕೆ ನಮ್ಮಿಂದ ವಚನವನ್ನು ಕೊಡಿಸಿದೆ? ವಚನ ಭ್ರಷ್ಟನಾದರೆ ಅಪನಿಂದೆ ಅಪಮಾನ. ವಚನವನ್ನು ಪೂರೈಸೋಣವೆಂದರೆ ಅದು ಅಸಾಧ್ಯವಾದದ್ದು, ದೈವ ಸಂಕಲ್ಪಕ್ಕೆ ವಿರುದ್ಧವಾದದ್ದು. ಇಂತಹ ಸಂದಿಗ್ಧಕ್ಕೆ ಪದೇ ಪದೇ ನಮ್ಮನ್ನೇಕೆ ನೂಕುತ್ತಿದ್ದೀಯ ತಂದೆ? ರಾಘವೇಂದ್ರರೇ, ಗುರುಗಳಿಗೆ ಪ್ರಣಾಮಗಳು. ಇವತ್ತಿನ ಘಟನೆ ನಿಮ್ಮನ್ನು ಚಿಂತೆಗೆ ಈಡು ಮಾಡಿದಂತಿದೆ. ಹೌದು ಗುರುಗಳೇ, ಆ ತಾಯಿ ಇಂತಹ ಕ್ಲಿಷ್ಟವಾದ ಪ್ರಶ್ನೆಯನ್ನು ನಮ್ಮ ಮುಂದಿಡುತ್ತಾಳೆಂದು ನಮ್ಮ ಕಲ್ಪನೆಗೂ ಬರಲಿಲ್ಲ. ನಿಜ ಯತಿವರ್ಯರೇ, ಮಠದ ಮುಂದೆ ಇಂತಹ ಪ್ರಶ್ನೆ ಬಂದಿರುವುದು ಇದೇ ಮೊದಲು. ಬಹುಶಃ ಮೂಲರಾಮನೇ ನಿಮಗೆ ಹೊರಗೆ ಹಚ್ಚಲು ಈ ಸವಾಲನ್ನು ಒಡ್ಡಿರಬಹುದು. ತರ್ಕ, ವ್ಯಾಕರಣ, ನೀತಿಶಾಸ್ತ್ರಗಳಲ್ಲಿ ಅಪಾರ ಪಾಂಡಿತ್ಯ ಪಡೆದ ನಿಮ್ಮಂತಹ ಮೇಧಾವಿಗಳಿಂದಲೇ ಇಂತಹ ಘಟನೆಗಳಿಗೆ ತೀರ್ಪು ಸಿಗಬೇಕು. ಅದು ಜನಜನಿತವಾಗಬೇಕು. ಲೋಕದಲ್ಲಿ ಮನುಷ್ಯ ಸಂಬಂಧಗಳು ಮತ್ತಷ್ಟು ಗಟ್ಟಿಗೊಳ್ಳಬೇಕು. ಕಲಿಯ ಅಟ್ಟಹಾಸಕ್ಕೆ ದಿಕ್ಕೆಟ್ಟು ಅಧರ್ಮದ ಮಾರ್ಗಕ್ಕೆ ಹೊರಳಿರುವ ಜನರಿಗೆ ನಿಮ್ಮಿಂದ ಮಾರ್ಗದರ್ಶನವಾಗಬೇಕು. ಇದೇ ಮೂಲರಾಮನ ಇಚ್ಛೆ ಆಗಿರಬೇಕು. ಅದಕ್ಕೆ ಈ ಪರೀಕ್ಷೆ ಒಡ್ಡಿದ್ದಾನೆ ಎಂಬುದು ನಮ್ಮ ಭಾವನೆ. ಆದರೆ ಗುರುಗಳೇ, ಆ ತಾಯಿಯ ಬೇಡಿಕೆ ನಮ್ಮನ್ನು ಇಕ್ಕಟ್ಟಿಗೆ ಸಿಲುಕಿಸಿದೆ. ಈ ಪ್ರಶ್ನೆಯಿಂದ ಒಂದಂತೂ ಮನನವಾಯಿತು. ಯಾರನ್ನೂ ಸಾಮಾನ್ಯ ಜನರೆಂದು ಉತ್ಪ್ರೇಕ್ಷೆ ಮಾಡಿ ಮಾತು ಕೊಡಬಾರದು. ಆ ಶ್ರೀಹರಿ ಯಾರ ತಲೆಯೊಳಗೆ ಎಂತೆಂತಹ ದಿವ್ಯ ಪ್ರಜ್ಞೆಯನ್ನು ಅಡಕ ಮಾಡಿರುವನೋ ಯಾರೂ ಬಲ್ಲರು. ಹೌದು ಯತಿಗಳೇ, ಸಾವಿತ್ರಿ ಎಂಬ ಸಾಮಾನ್ಯ ಮಹಿಳೆ ತರ್ಕದಲ್ಲಿ ಯಮನನ್ನೇ ಇಕ್ಕಟ್ಟಿಗೆ ಸಿಲುಕಿಸಿ ಆಯುಷ್ಯ ಮುಗಿದಿದ್ದ ತನ್ನ ಗಂಡನನ್ನು ಬದುಕಿಸಿಕೊಳ್ಳಲಿಲ್ಲವೇ? ಜ್ಞಾನ ಯಾರ ಆಸ್ತಿಯೂ ಅಲ್ಲ. ಆದರೆ ನೀವು ಎಂತಹ ಸಮಸ್ಯೆಗಳನ್ನಾದರೂ ಸುಲಭವಾಗಿ ಬಗೆಹರಿಸುತ್ತೀರಿ ಎಂಬುದು ನಮ್ಮ ದೃಢವಾದ ನಂಬಿಕೆ. ಮೂಲರಾಮ ನಿಮಗೆ ಆ ಶಕ್ತಿಯನ್ನು ಅನುಗ್ರಹಿಸಿದ್ದಾನೆ. ಅವನನ್ನು ಸ್ಮರಿಸಿ ಅವನೇ ದಾರಿ ತೋರುತ್ತಾನೆ. ಗುರುಗಳು ನಮ್ಮ ಮೇಲಿಟ್ಟಿರುವ ಅತಿಯಾದ ಭರವಸೆಗೆ ಭಯವೂ ಆಗುತ್ತಿದೆ, ಧೈರ್ಯವೂ ಮೂಡುತ್ತಿದೆ. ಶ್ರೀ ಗುರುಗಳ ಅನುಗ್ರಹ ಸದಾ ನಮ್ಮ ಮೇಲಿರಲಿ. ನಾರಾಯಣ. ತಾಯಿ, ನಿಮ್ಮ ಮಗ ಮತ್ತು ಸೊಸೆ ನಿಮ್ಮನ್ನು ಚೆನ್ನಾಗಿ ನೋಡ್ಕೋತೀವಿ ಅಂತಿದ್ದಾರೆ. ದಯಮಾಡಿ ನಿಮ್ಮ ನಿರ್ಧಾರವನ್ನು ಬದಲಾಯಿಸ್ಕೊಳ್ಳಿ. ದಮ್ಮಯ್ಯ ಅಂತೀನವ್ವ, ದಯವಿಟ್ಟು ಹಠ ಮಾಡಬೇಡ.